ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ಫೇಮಸ್ ಆಗಿರೋ ಆ ಹ್ಯಾಂಗಿಂಗ್ ಪಿಲ್ಲರ್ನ ನೋಡೋಕೆ ಇವತ್ತು ನಾವು ಬಂದಿದ್ದೀವಿ. ಇಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವಿವತ್ತಿರೋದು ಆಂಧ್ರ ಪ್ರದೇಶದಲ್ಲಿರೋ ಲೇಪಾಕ್ಷಿಯಲ್ಲಿ. ಈ ಟೆಂಪಲ್ಲು ಸ್ಥಾಪನೆ ಆಗಿದ್ದು 1530ರಲ್ಲಿ, ಅಂದರೆ ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಈ ಟೆಂಪಲ್ನ ಸ್ಥಾಪನೆ ಮಾಡಿದ್ರು. ದೇವಸ್ಥಾನದ ಎಂಟ್ರಿ ಆಗಿ ಈ ಥರ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಈ ಥರನೇ ಕಲ್ಲುಗಳೆಲ್ಲನೂ ತುಂಬ ಇದೆ. ನೀವೇನಾದರೂ ವೆಡ್ಡಿಂಗ್ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಬೇಕಂದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಯಾವುದೇ ಚಾರ್ಜಸ್ ಎಲ್ಲ ಏನೂ ತೊಗೊಳ್ಳಲ್ಲ. ನಾರ್ಮಲಿ ಫೋಟೋಸ್ ವೀಡಿಯೋಸ್ ಎಲ್ಲರೂ ತೊಗೋತಾ ಇರ್ತಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಕನ್ನಡದ ಶಾಸನಗಳನ್ನ ಇಲ್ಲಿ ಕೆತ್ತಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿನ ಪ್ರಮುಖ ದೇವರು ಅಂತ ಹೇಳಿದ್ರೆ ವೀರಭದ್ರ ಸ್ವಾಮಿ, ಅಂದರೆ ಶಿವನೇ. ಸ್ಕಂದ ಪುರಾಣದ ಪ್ರಕಾರ ಈ ದೇವಸ್ಥಾನ ಶಿವನ ಪ್ರಸಿದ್ಧ ದೇವಾಲಯಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಅಂತ ಬರೆದಿದ್ದಾರೆ. ನಾವು ಹೋಗಿದ್ದು ವೀಕೆಂಡಲ್ಲಿ, ಆದರೂ ಕೂಡ ತುಂಬ ಕಡಿಮೆ ಜನ ಇದ್ದರು. ಐತಿಹಾಸಿಕ ಸ್ಥಳ ಆದರೂ ಕೂಡ, ಅಂದರೆ ಬೇರೆ ಐತಿಹಾಸಿಕ ಸ್ಥಳಗಳಲ್ಲಿ ನೋಡಿರ್ತೀವಲ್ಲ, ಅಂದರೆ ಸಖತ್ ರಶ್ ಇರುತ್ತೆ, ಆ ಥರ ಎಲ್ಲ ಏನೂ ಇರಲಿಲ್ಲ. ಇಲ್ಲಿ ತುಂಬ ಪೀಸ್ಫುಲ್ ಆಗಿತ್ತು. ಇಲ್ಲಿರೋ ಪ್ರತಿಯೊಂದು ಕಂಬನೂ ನೋಡಿದಾಗ ಅದೆಲ್ಲದಕ್ಕೂ ಕೂಡ ಕೆತ್ತನೆ ಮಾಡಿದ್ದಾರೆ. ಅಂದರೆ ಶಿವ ಪಾರ್ವತಿ ಇರ್ಬೋದು, ಇಲ್ಲಾಂದರೆ ರಾಮಾಯಣ ಮಹಾಭಾರತ ರಿಲೇಟೆಡು, ಶಿವನ 14 ಅವತಾರಗಳು, ಈ ಥರ ಒಂದೊಂದು ಕಲ್ಲಲ್ಲೂ ಒಂದೊಂದು ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನ ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಬೆಂಗಳೂರಿಂದ ಈ ಟೆಂಪಲ್ಗೆ 140 ಕಿಲೋಮೀಟರ್ಸ್ ಆಗುತ್ತೆ. ನೀವೇನಾದರೂ 2 ವೀಲರ್, ಕಾರ್ ಇಲ್ಲ ಬಸ್ಸಲ್ಲಿ ಹೋಗ್ತೀರಾ ಅಂದರೆ ಓಕೆ. ಇಲ್ಲ ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಹಿಂದೂಪುರದಲ್ಲಿದ್ದು, ಅಲ್ಲಿಂದ 13 to 14 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ. ಆಮೇಲೆ ಬೆಂಗಳೂರು ನಿಯರ್ 1 ಡೇ ಟ್ರಿಪ್, ಇಲ್ಲ ಅಂದರೆ ನೀವೇನಾದರೂ ಬೈಕ್ ರೈಡ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಇದು ಬೆಸ್ಟ್ ಪ್ಲೇಸ್. ಆರಾಮಾಗಿ ಒಂದು 2.5 ಇಲ್ಲ 3 ಅವರ್ಸಲ್ಲೆಲ್ಲ ಹೋಗ್ಬೋದು. ನೀವು ಯಾವಾಗೇ ಹೋಗಬೇಕು ಅಂತ ಅಂದ್ಕೊಂಡ್ರು ಮಾರ್ನಿಂಗ್ ಬೇಗನೆ ರೀಚ್ ಆಗಿ, ಅಂದರೆ ಒಂದು 7:30, 8 ಇಲ್ಲ 9 o'clock ಒಳಗಡೆ ಎಲ್ಲ ರೀಚ್ ಆಗಿಬಿಡಿ. ಇದರಿಂದ ಬೆಸ್ಟ್ ಏನಂದರೆ ಕಾಲು ಸುಡಲ್ಲ ನಿಮಗೆ. ಅದಾದಮೇಲೆ ಬಿಸಿಲಾಗ್ತಾ ಇದ್ದಾಗೆ ನೀವು ಓಡಾಡೋಕ್ಕಾಗಲ್ಲ. ಕಂಬಗಳ ಮೇಲೆ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅದೆಲ್ಲ ಡೀಟೇಲಾಗಿ ನೋಡೋಕ್ಕೂ ಆಗಲ್ಲ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಪ್ರತಿಯೊಂದು ಕಂಬಗಳು ವಿಶೇಷ ಅಂತ. ಯಾಕಂದರೆ ಅಲ್ಲಿನ ಕೆತ್ತನೆಗಳು ಆ ಥರ ಇದೆ. 70 ಕಂಬ ಇದೆ ಇದರಲ್ಲಿ ಟೋಟಲ್ಲು. ಇಲ್ಲಿ ಫೇಮಸ್ ಆಗಿರೋದೇ ಒಂದು ತೂಗೋ ಕಂಬ ಅಂತ ಹೇಳಿದ್ರೆ ಹ್ಯಾಂಗಿಂಗ್ ಪಿಲ್ಲರ್. ಹ್ಯಾಂಗಿಂಗ್ ಪಿಲ್ಲರ್ ಅಂತ ಏನಕ್ಕೆ ಹೆಸರು ಬಂದಿದೆ ಅಂತ ಹೇಳಿದ್ರೆ, ಈಗ ನೆಲದಿಂದ ಅದು ಸ್ವಲ್ಪ ಡಿಸ್ಟೆನ್ಸಲ್ಲಿದೆ. ಅದ್ರ ಕೆಳಗಡೆ ನೀವು ಪೇಪರ್ ಇಲ್ಲ ಅಂದರೆ ಬಟ್ಟೆನ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ, ಅಂದರೆ ಗ್ಯಾಪ್ ಇದೆ. ಅದು ನೆಲ ಟಚ್ ಮಾಡದೆ ಒಂದು ಕಂಬ ನಿಂತಿದೆ ಅಂದರೆ ಅದರದ್ದು ಸೀಕ್ರೆಟ್ ಏನು ಅಂತ ಎಷ್ಟು ಜನ ಸೈಂಟಿಸ್ಟ್ ಮತ್ತು ಇಂಜಿನಿಯರ್ಸ್ ಎಲ್ಲರೂ ಬಂದು ಟೆಸ್ಟ್ ಮಾಡಿದ್ದಾರೆ. ಇದುವರೆಗೂ ಅದ್ರ ಸೀಕ್ರೆಟ್ ಗೊತ್ತಾಗಿಲ್ಲ. ಈಗ ಅಂತಲ್ಲ, ಇದನ್ನು ಬ್ರಿಟಿಷರ ಕಾಲದಿಂದಲೂ ಚೆಕ್ ಮಾಡ್ತಾ ಇದ್ದಾರೆ ಇದ್ರ ಸೀಕ್ರೆಟ್ ಏನು ಅಂತ. ಯಾರಿಗೂ ಕೂಡ ಇದುವರೆಗೂ ಗೊತ್ತಾಗಿಲ್ಲ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಿವ ಪಾರ್ವತಿ ಮತ್ತು ಗಣೇಶನ ವಿಗ್ರಹಗಳು ಇದೆ. ಅದಾದಮೇಲೆ ನೀವು ಔಟ್ಸೈಡ್ ನೋಡಿದ್ರೆ ಈ ಥರ ಶಿವಲಿಂಗ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವರ ದರ್ಶನ ಎಲ್ಲ ಮಾಡಿದ್ರೆ ನೀವು ಈ ಕಡೆ, ಅಂದರೆ ಸ್ವಲ್ಪ ಲೆಫ್ಟ್ ಸೈಡಲ್ಲೇ ಒಂದು ನಿಮಗೆ ಪಿಲ್ಲರ್ಸ್ ಕೂಡ ಸಿಗುತ್ತೆ ಈ ಥರದ್ದು. ಅಲ್ಲಿ ಕೂಡ ನೀವು ಫೋಟೋಸ್ ವೀಡಿಯೋಸ್ ಎಲ್ಲನೂ ತೊಗೋಬೋದು. ನಾನು ಆಲ್ರೆಡಿ ಹೇಳಿದ್ನಲ್ಲ, ಪ್ರತಿಯೊಂದು ಕಂಬಗಳ ಮೇಲೂ ಕೆತ್ತನೆ ಮಾಡಿದ್ದಾರೆ. ಅದರಲ್ಲಿ ತುಂಬಾ ವಿಶೇಷತೆ ಇದೆ. ಕೆಲವೊಂದು ನಿಮಗೆ ಚಿತ್ರಗಳಿರ್ಬೋದು, ಇಲ್ಲಾಂದರೆ ಪ್ರಾಣಿಗಳ ರಿಲೇಟೆಡು, ದೇವರ ರಿಲೇಟೆಡು, ಆಮೇಲೆ ಕೆಲವೊಂದು ಸನ್ನಿವೇಶಗಳು ರಾಮಾಯಣ ಮಹಾಭಾರತದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಲ್ಲಿನ ಸನ್ನಿವೇಶಗಳ ಕುರಿತು ಇಲ್ಲಿ ಕೆತ್ತನೆ ಮಾಡಿದ್ದಾರೆ.
ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.